ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಗುರುವಾರ ಬೆಳಗಿನ ತಿಂಡಿಗೋಸ್ಕರ ಅಂತ ಅಕ್ಕಿ ರೊಟ್ಟಿನ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಮುಳುಗಾಯಿ ಪಲ್ಯ ಮಾಡ್ತಾರಲ್ವ, ಆ ಥರ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಆ ರೆಸಿಪಿ ಮಾತ್ರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಯಾರಿಗಾದರೂ ಎಣ್ಣೆಗಾಯಿ ಈ ಥರ ಬದನೆಕಾಯಿ ರೆಸಿಪೀಸ್ ಇಷ್ಟ ಆಗೋರ್ಗೂ ಕೂಡ ಇಷ್ಟ ಆಗುತ್ತೆ, ಇಷ್ಟ ಆಗದೇ ಇರೋರ್ಗೂ ಕೂಡ ಇಷ್ಟ ಆಗುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತು ಆ ರೆಸಿಪಿನ ಶೇರ್ ಮಾಡ್ತೀನಿ. ಅದ್ರ ಜೊತೆ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಒಂದೆರಡು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇರೋದು. ಅದಕ್ಕೋಸ್ಕರ ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ಮತ್ತು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ಈ ಕ್ಯಾರೆಟ್ ಏನಿದೆ ಅದನ್ನು ತುರಿದು ಇಟ್ಕೊಂಡು ರೆಡಿ ಮಾಡ್ಕೋತೀನಿ. ತುಂಬ ಸರಿ ಹೇಳಿದ್ದೀನಿ ಅಂತ ಅನಿಸುತ್ತೆ. ಈ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಏನಾದ್ರೂ ಕಲಿಸ್ಕೊಳ್ಳೋವಾಗ, ಅಂದರೆ ಹಿಟ್ಟನ್ನು ಕಲಿಸ್ಕೊಳ್ಳೋವಾಗ ತಣ್ಣೀರನ್ನು ಹಾಕಿ ಕಲಿಸ್ಕೊಳ್ಳೋದಕ್ಕಿಂತ ಬಿಸಿ ನೀರನ್ನು ಹಾಕಿ ಕಲಿಸ್ಕೊಂಡ್ರೆ ನಾವು ತಟ್ಟೋವಾಗ ಕಿತ್ತೋಗೋದಿಲ್ಲ, ಒಡ್ಕೊಳ್ಳೋದಿಲ್ಲ. ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು. ನೀವೇನಾದ್ರೂ ತಣ್ಣೀರನ್ನ ಹಾಕಿ ಕಲಿಸ್ಕೊತಾ ಇದ್ದರೆ ನೋಡಿರ್ಬೋದು ನೀವು, ಈ ತಟ್ಟವಾಗಲೇ ಅದು ಬ್ರೇಕ್ ಆಗ್ತಾ ಇರುತ್ತೆ, ಕೈಗೆ ಅಂಟ್ಕೋತಾ ಇರುತ್ತೆ. ಆದರೆ ಬಿಸಿ ನೀರನ್ನು ಹಾಕಿ ಕಲಿಸ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲ ಅಂತಂದರೆ ತಣ್ಣೀರನ್ನೇ ಹಾಕಿ ಕಲಿಸ್ಕೊಳ್ಳೋದು ಅಂದರೆ ಈ ಅಕ್ಕಿ ಹಿಟ್ಟಿನ ಜೊತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅದೆರಡು ಕೂಡ ಬ್ಲೆಂಡ್ ಆಗುತ್ತಲ್ವ. ಹಾಗಾಗಿ ಬೇಗ ಕಿತ್ತೋಗೋದಿಲ್ಲ, ತಟ್ಟೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ, ಹಾಗೆ ಸಾಫ್ಟಾಗೂ ಕೂಡ ಇರುತ್ತೆ. ಒಮ್ಮೆ ಈ ಥರ ಕೂಡ ಟ್ರೈ ಮಾಡಿ ನೋಡಿ. ನಮ್ಮಮ್ಮಿ ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತಾಯಿದ್ರು ಅಂತಂದರೆ, ಈ ಕುದಿಸ್ತಕ್ಕಿ ಇರುತ್ತಲ್ವ ಅದನ್ನು ರಾತ್ರಿನೇ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ಗಟ್ಟಿಯಾಗಿ ರುಬ್ಕೊಂಡು, ಅಂದರೆ ಈ ನಾರ್ಮಲ್ ಅಕ್ಕಿ ಹಿಟ್ಟನ್ನು ಕಲಿಸ್ಕೊತೀವಲ್ವ ಅಕ್ಕಿ ರೊಟ್ಟಿಗೆ, ಆ ಥರ ಹಿಟ್ಟನ್ನು ರುಬ್ತಾಯಿದ್ರು ಒಳ್ಕಲ್ಲಲ್ಲಿ. ಆ ಥರ ಕುದಿಸ್ತಕ್ಕಿನ ನೆನೆಸಿಟ್ಟು ರುಬ್ಬಿ ಅದಾದ ನಂತರ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ರು. ಆ ಥರ ಗೊತ್ತಿರೋದು. ಬಟ್ ಈ ಥರ ಹಿಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ತಾಯಿದ್ದು ಗೊತ್ತಿರಲಿಲ್ಲ. ಬರೀ ತಣ್ಣೀರನ್ನೇ ಹಾಕ್ಕೋತಾ ಇದ್ವಿ. ಇದೇನು ಹಿಂಗೆ ಕಿತ್ತೋಗ್ತಾ ಇದೆ ಅಂತ ಅಂದ್ಕೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, ಇಲ್ಲ ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟು ಈ ಥರ ಹಾಕಿ ಕಲಿಸ್ಕೊತಾ ಇದ್ವಿ. ಕೆಲವೊಂದು ಸಾರಿ ಅಡುಗೆ ಮಾಡ್ತಾ ಕೆಲವೊಂದು ಟ್ರಿಕ್ಸ್ ಮತ್ತು ಟಿಪ್ಸ್ಗಳು ನಮಗೆ ಗೊತ್ತಾಗ್ಬಿಡುತ್ತೆ, ನಮಗೆ ಗೊತ್ತಿಲ್ಲಂಗೆ. ಏಕೆಂದರೆ ಬೇರೆ ಬೇರೆ ಐಟಮ್ಸ್ಗಳನ್ನೆಲ್ಲ ಟ್ರೈ ಮಾಡ್ತಾ ಇದ್ದಾಗ ಈ ಥರ ಬಿಸಿ ನೀರನ್ನು ಹಾಕ್ಕೋಬೇಕು ಅಂತ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಆ ಥರ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ವಿ ಅಲ್ವಾ. ಹಾಗಾಗಿ ಇವಾಗ ಬಿಸಿ ನೀರನ್ನು ಹಾಕಿ ಕಲಿಸ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ಕೋತೀವಿ. ತುಂಬ ಸಿಂಪಲ್. ಇದೇನು ಇವಾಗ ಕಲ್ತ್ಕೊಂಡಿರೋದಲ್ಲ, ಒಂದು 5-6 ವರ್ಷದಿಂದನೇ ಗೊತ್ತಾಗಿರೋದು. ಆದರೆ ಕೆಲವ್ರಿಗೆ ತುಂಬ ಬೇಗನೆ ಗೊತ್ತಾಗಿರುತ್ತೆ. ಕೆಲವೊಂದು ವಿಚಾರಗಳು ನಮ್ಮ ರೀಚ್ ಆಗುವಷ್ಟರಲ್ಲಿ ಲೇಟ್ ಆಗಿಬಿಟ್ಟಿರುತ್ತೆ. ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳೆಲ್ಲ ಗೊತ್ತೇ ಆಗಿರೋದಿಲ್ಲ. ಬೇರೆಯವ್ರಿಗೆ ಬೇಗನೆ ಗೊತ್ತಾಗಿರುತ್ತೆ, ಆದರೆ ನಮಗೆ ಲೇಟಾಗಿ ಗೊತ್ತಾಗಿರೋದ್ರಿಂದ ಈ ಥರ ಏನಾದರೂ ಹೇಳಿದಾಗ ಅವ್ರು ಅನ್ಕೋತಾರೆ, ಅಯ್ಯೋ ಇದೆಲ್ಲ ಮೊದಲಿಂದನೂ ಇರೋದೇ, ನಿಮಗೆ ಗೊತ್ತಿರಲಿಲ್ವಾ ಅಂತ ಹೇಳ್ತಿರ್ತಾರೆ. ಅಂದರೆ ನಮಗೆ ರೀಚ್ ಆಗುವಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿರುತ್ತೆ ಅಷ್ಟೇ. ಇದೊಂದು ವಿಚಾರ ಅಂತಲ್ಲ, ಯಾವುದೇ ವಿಚಾರ ಆಗಿರ್ಬೋದು, ಬೇರೆಯವ್ರಿಗೆ ತುಂಬ ಹಳೇದಾಗಿರುತ್ತೆ ಆ ವಿಚಾರ. ಆದರೆ ಕೆಲವೊಂದು ವಿಚಾರಗಳು ನಮಗೆ ಹೊಸದಾಗಿರುತ್ತೆ ಅಲ್ವಾ. ಈ ಥರ ಎಕ್ಸ್ಪೀರಿಯೆನ್ಸ್ ಯಾರಿಗಾದ್ರೂ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಹುಡ್ತಾನೆ ಯಾವುದನ್ನು ಕಲ್ತ್ಕೊಂಡು ಬಂದಿರೋದಿಲ್ಲ. ಬೆಳೀತಾ ಆ ಕೆಲಸ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಆದಾಗಲೇ ಕೆಲವೊಂದು ವಿಚಾರಗಳು ಗೊತ್ತಾಗೋದು, ಅದರಲ್ಲಿ ಪರ್ಫೆಕ್ಷನ್ ಅನ್ನೋದು ಬರೋದು ಅಲ್ವಾ. ಎಲ್ಲ ವಿಚಾರಗಳು ಗೊತ್ತಿರೋದಿಲ್ಲ. ಈವನ್ ನನಗೂ ಕೂಡ ಎಲ್ಲ ವಿಚಾರಗಳು ಗೊತ್ತಿರುತ್ತಾ, ಇನ್ನು ಬೇರೆಯವ್ರಿಗೂ ಕೂಡ ಎಲ್ಲ ವಿಚಾರಗಳು ಗೊತ್ತಿರುತ್ತಾ? ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರೋದಿಲ್ಲ. ಕೆಲವೊಂದನ್ನು ನೋಡಿ ಕಲಿಬೇಕು, ಕೆಲವೊಂದನ್ನು ಮಾಡಿ ಕಲಿಬೇಕು, ಈ ಥರ ಅಲ್ವಾ. ಹಾಗೆಯೇ ಟೆಕ್ನಾಲಜಿ ವಿಷಯಕ್ಕೆ ಬಂದರೆ, ಇವತ್ತಿನ ಟೆಕ್ನಾಲಜಿ ನಾಳೆಗೆ ತುಂಬಾ ಹಳೆಯದು. ಹಾಗೆ ಕೆಲವೊಂದು ವಿಚಾರಗಳು ತುಂಬ ಹಳೇದಾಗ್ಬಿಟ್ಟಿರುತ್ತೆ. ನಮ್ಮನ್ನು ರೀಚ್ ಆಗುವಷ್ಟರಲ್ಲಿ ಅದು ತುಂಬ ಲೇಟ್ ಆಗಿಬಿಟ್ಟಿರುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಅಕ್ಕಿ ಹಿಟ್ಟು, ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ, ಅದ್ರ ಜೊತೆ ಸ್ವಲ್ಪ ಉಪ್ಪು, ಜೀರಿಗೆ, ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇನ್ನೊಂದು ಸೈಡಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಯಾವುದೇ ಥರ ಅಳತೆ ಏನು ಇಟ್ಕೊಂಡಿಲ್ಲ, ಸುಮ್ಮನೆ ಕಣ್ಣಳ್ತೆಲೇ ಮಾಡ್ಕೋತಾ ಇರೋದು. ಹಾಗಾಗಿ ಅಳತೆಯನ್ನು ಶೇರ್ ಮಾಡ್ಕೋತಾ ಇಲ್ಲ. ತುಂಬ ಬಿಗಿನರ್ಸ್ ನೋಡ್ತಿರ್ತಾರೆ, ಅಂದರೆ ಇವಾಗ ಅಡುಗೆ ಕಲಿತಾ ಇರೋರು ನೋಡ್ತಿರ್ತಾರೆ. ಹಾಗಾಗಿ ಈ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಕುದೀತಾ ಇರೋವಂಥ ನೀರನ್ನು ಇದರೊಳಗಡೆ ಸೇರಿಸ್ಕೊಂಡು ಕೈಯಿಂದ ಬೇಡ, ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಕುದೀತಾ ಇರುತ್ತಲ್ವ, ಹಾಗಾಗಿ ಬಿಸಿ ತಾಕತ್ತೆ. ಸ್ವಲ್ಪ ಹೊತ್ತು ಆದಮೇಲೂ ಕೂಡ ಬಿಸಿಯಾಗೇ ಇರುತ್ತೆ ಅದು. ಹಿಟ್ಟನ್ನು ಕಲಿಸ್ಕೊಳ್ಳೋ ತನಕನೂ ಸ್ಪೂನಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಅಂದರೆ ಸೌಟಿಂದ ಮಿಕ್ಸ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ನೋಡಿ, ಈ ಥರ ನೀರನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾನೆ ಇರಬೇಕು. ಸ್ವಲ್ಪನೇ ಹಾಕ್ಕೊಳ್ಬೇಕು. ಸ್ವಲ್ಪ ತೆಳು ಅಂತ ಅನಿಸಿದ್ರೂ ಕೂಡ ಬೇಕು ಅಂದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೋಬೋದು. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೋಬೋದು. ನೋಡಿ, ಈ ಥರ ಆಗಿರುತ್ತೆ. ಬಿಸಿ ನೀರನ್ನು ಹಾಕಿ ಈ ಥರ ಕಲಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತಂದರೆ ಬಿಸಿ ನೀರನ್ನು ಹಾಕಿ ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಬಿಡಿ. ಒಂದು ಅರ್ಧ ಗಂಟೆ ಆದಮೇಲೆ ಕೈಯಿಂದ ಆರಾಮಾಗಿ ಕಲಿಸ್ಕೋಬೋದು. ಆವಾಗಿನ ಜಾಸ್ತಿ ಬಿಸಿ ಇರೋದಿಲ್ಲ. ಆ ಥರ ಮಾಡಿಕೊಂಡ್ರೆ ಹೆಂಗಾಗುತ್ತೆ ಅಂತಂದರೆ, ಸ್ವಲ್ಪ ಒಣ ಹಿಟ್ಟಿರುತ್ತೆ, ಇನ್ನೊಂದು ಕಡೆ ಬಿಸಿ ನೀರು ಹಾಕಿರ್ತೀವಿ, ಈ ಥರ ಆಗಿಬಿಟ್ಟಿರುತ್ತೆ. ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ.
ಹಾಗೆಯೇ ಇಲ್ಲಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಅಂತ ಈ ಥರ ಉಂಡೆ ಬದನೆಕಾಯಿ, ನೀಲಿ ಬದನೆಕಾಯಿನ ಬಳಸ್ತಾ ಇದ್ದೀನಿ. ಈ ಥರ ಶೇಪಲ್ಲಿ ಸೈಜಲ್ಲಿರುವಂಥದ್ದು ಹಸಿರು ಬದನೆಕಾಯಿ ಬರುತ್ತಲ್ವ, ಅದರಿಂದ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಈ ಬೆಂಗಳೂರಲ್ಲಿ ಆ ಥರ ಹಸಿರು ಬದನೆಕಾಯಿ ತುಂಬ ಕಡಿಮೆ ನಾನು ನೋಡಿರೋದು. ಊರುಗಳಲ್ಲಾದರೆ ಬೆಳೀತಾರಲ್ವ, ಅಲ್ಲಿ ಸಿಗುತ್ತೆ. ಅಂದರೆ ಬೀಜನೆಲ್ಲ ಮಾಡಿ, ಒಂದು ಬದನೆಕಾಯಿ ಇತ್ತು ಅಂದರೆ ಅದನ್ನು ಬೀಜ ಮಾಡಿ ಬಿತ್ತನೆ ಮಾಡಿರ್ತಾರೆ. ಆ ಹಸಿರು ಬದನೆಕಾಯಿ ಚೆನ್ನಾಗಿರುತ್ತೆ. ಈ ಥರ ನೀಲಿ ಬದನೆಕಾಯಲ್ಲೂ ಕೂಡ ಮಾಡ್ಕೋಬೋದು, ಇದು ಕೂಡ ರುಚಿಯಾಗೇ ಬರುತ್ತೆ. ಇವಾಗ ಇದನ್ನು ಸಣ್ಣದಾಗಿ ಏನು ಕಟ್ ಮಾಡ್ಕೊಳ್ತಾ ಇಲ್ಲ, ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಬೇಕು, ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಖಾರ, ಬೆಳ್ಳುಳ್ಳಿ. ಹಸಿಮೆಣಸಿನ್ಕಾಯಿನ ಒಂದು 4ರಿಂದ 5 ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಹಾಗೆ ಇದಕ್ಕೆ ಕಡಲೆ ಬೀಜ ಮತ್ತು ಹುಚ್ಚೆಳ್ಳು, ಹಾಗೆ ಒಣ ಕೊಬ್ಬರಿ ತುರಿಬೇಕು. ಆಲ್ರೆಡಿ ಹುಚ್ಚೆಳ್ಳು ಚಟ್ನಿ ಪುಡಿ ಇರೋದ್ರಿಂದ ಹುಚ್ಚೆಳ್ಳೇನು ಹುರ್ಕೋತಾ ಇಲ್ಲ, ಅದೇ ಚಟ್ನಿ ಪುಡಿನ ಮಿಕ್ಸ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ಕಡಲೆ ಬೀಜನೂ ಕೂಡ ಹುರಿತಾ ಇದ್ದೀನಿ. ನಾನು ನಿಮಗೆ ತುಂಬ ಸತಿ ಹೇಳಿದ್ದೀನಿ ಅಂತ ಅನಿಸುತ್ತೆ, ನಮ್ಮ ಮನೆಯಲ್ಲಿ ಏನೇ ಚಟ್ನಿ ಮಾಡಲಿ, ಏನೇ ಗ್ರೇವಿ ಮಾಡಲಿ, ಇವ್ರಿಗೆ ಕಡಲೆಕಾಯಿ ಚಟ್ನಿ ಬೇಕೇ ಬೇಕು. ಅದು ದೋಸೆ ಆಗಿರಲಿ, ಇಡ್ಲಿ ಆಗಿರಲಿ, ರೊಟ್ಟಿ ಆಗಿರಲಿ, ಚಪಾತಿ ಆಗಿರಲಿ, ಇದಕ್ಕೆ ಕಡಲೆಕಾಯಿ ಚಟ್ನಿ ಬೇಕು. ಅದಕ್ಕೋಸ್ಕರ ಈ ಪಲ್ಯಕ್ಕೆ ಮತ್ತು ಚಟ್ನಿಗೆ ಎರಡಕ್ಕೂ ಆಗೋ ಥರ ತವಾ ಮೇಲೇ ಹಾಕಿ ಈ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡ್ರೆ ಕೆಲವೊಂದು ಸಾರಿ ಬೆಟರ್ ಅಂತ ಅನಿಸುತ್ತೆ. ಯಾಕೆಂದರೆ ರೊಟ್ಟಿನ ಹಾಕೋತಾ ಇರ್ತೀವಿ, ಅದೇ ತವದಲ್ಲೇ ಮಾಡ್ಕೋಬೋದು. ಇನ್ನೊಂದು ಸಪ್ರೇಟಾಗಿ ಬಾಣಲಿನ ಇಟ್ಕೊಂಡು ಹುರಿಯೋ ಅಗತ್ಯ ಇರೋದಿಲ್ಲ ಅಂತ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಅದು ಕಾದಾದ ನಂತರ ಈರುಳ್ಳಿನ ಹಾಕಿ, ಹಾಗೆ ಅದ್ರ ಜೊತೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೋಬೇಕು. ಈರುಳ್ಳಿನೂ ಕೂಡ ಈ ಬದನೆಕಾಯಿನ ಯಾವ ಥರ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಥರ ಕಟ್ ಮಾಡ್ಕೋಬೇಕು. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಾನು ಇದನ್ನು ಒಂದು 3ನೇ ಸತಿ ಮಾಡ್ತಾ ಇರೋದು. ತುಂಬ ರುಚಿಯಾಗಿ ಬರುತ್ತೆ. ಒಮ್ಮೆ ನೀವು ಕೂಡ ಮನೆಯಲ್ಲಿ ಅಕ್ಕಿ ರೊಟ್ಟಿ ಜೊತೆ ಟ್ರೈ ಮಾಡಿ ನೋಡಿ, ಇಲ್ಲಾಂದರೆ ಚಪಾತಿ ಜೊತೆ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋಕ್ಕೂ ಕೂಡ ಬಹಳ ರುಚಿಯಾಗಿರುತ್ತೆ. ಇವಾಗ ಬದನೆಕಾಯಿನ ಈ ಥರ ಕಟ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಳ್ಳೋದು. ಇದನ್ನು ನೀವು ಮೀಡಿಯಮ್ ಆಗೋದ್ರೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಸಣ್ಣ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು. ಆದರೆ ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ಕೂಡ ಬೇಯುತ್ತೆ, ಬದನೆಕಾಯಿ ಥರನೂ ಕೂಡ ಕಾಣಿಸುತ್ತೆ. ಹಾಗಾಗಿ ಈ ಥರ ಕಟ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ, ಜಾಸ್ತಿ ಹೊತ್ತೇನು ತೊಗೊಳ್ಳೋದೇ ಇಲ್ಲ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ನಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊತಾ ಇರ್ತೀನಿ. ಅಷ್ಟರಲ್ಲಿ ಕಡಲೆ ಬೀಜನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇರೋದ್ರಿಂದ ಈ ಥರ ಕುಟಾಣಿಲೇ ಕುಟ್ಕೋತಾ ಇದ್ದೀನಿ. ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀರಾ ಅಂದರೆ ಈ ಥರ ರಿಸ್ಕ್ ಎಲ್ಲ ತೊಗೋಬೇಡಿ. ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಸಿಪ್ಪೆ ತೆಗಿಬೋದು, ಇಲ್ಲ ತೆಗಿದೇನೆ ಹಾಗೆ ಸಹ ಹಾಕ್ಕೋಬೋದು. ನಂತರ ಕೊಬ್ಬರಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುಟಾಣಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಕುಟ್ಕೋಬೇಕಷ್ಟೇ. ನಂತರ ಅದಕ್ಕೆ ಈ ಒಣ ಕೊಬ್ಬರಿ ತುರಿ ಏನಿತ್ತಲ್ವ ಅದನ್ನು ಸೇರಿಸ್ಕೊಂಡು ಇನ್ನೊಂದು ಸತಿ ಕುಟ್ಕೋತೀನಿ ಅಷ್ಟೇ. ನಾನು ಮೊದಲೇ ಹೇಳಿದಾಗೆ ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ದೀರಾ ಅಂದರೆ ಹುಚ್ಚೆಳ್ಳನ್ನು ಕೂಡ ಫ್ರೈ ಮಾಡಿಕೊಂಡು, ಅಂದರೆ ಡ್ರೈ ರೋಸ್ಟ್ ಮಾಡಿಕೊಂಡು, ಮತ್ತು ಈ ಕಡಲೆ ಬೀಜ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರುವಂಥದ್ದು, ಮತ್ತು ಈ ಕೊಬ್ಬರಿ ತುರಿನ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ಪೌಡರ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಇವಾಗ ಬದನೆಕಾಯಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಆಗಿರುತ್ತೆ, ಅದಕ್ಕೆ ಹಸಿಮೆಣಸಿನ್ಕಾಯಿ, ಖಾರನ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಇದೇನು ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹುಚ್ಚೆಳ್ಳು ಚಟ್ನಿ ಪುಡಿ ಇತ್ತಲ್ವ, ಸೊ ಹಾಗಾಗಿ ಅದನ್ನು ಒಂದು ಅರ್ಧ ಸ್ಪೂನಿಂದ 1 ಸ್ಪೂನಷ್ಟು ಹಾಕ್ಕೋಬೇಕು. ಹುಚ್ಚೆಳ್ಳು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಹಾಕ್ಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ. ಈ ಥರ ಪಲ್ಯಗಳಿಗೆಲ್ಲ ನಾರ್ಮಲ್ಲಾಗಿ ನೀವು ಪಲ್ಯ ಮಾಡ್ಕೋತೀರಾ ಅಲ್ವಾ, ತರಕಾರಿ ಪಲ್ಯ, ಆ ಪಲ್ಯ ಈ ಪಲ್ಯ ಅಂತ, ಅದಕ್ಕೂ ಕೂಡ ಈ ಹುಚ್ಚೆಳ್ಳು ಪುಡಿನ ಹಾಕ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಹೀಟ್ ಅಂತ ಅನ್ಕೋಬೋದು, ಆದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿನ್ನೋದಿಲ್ಲ ಅಲ್ವಾ, ಸ್ವಲ್ಪ ತಿನ್ನೋದ್ರಿಂದ ಜಾಸ್ತಿ ಏನು ಹೀಟ್ ಆಗೋದಿಲ್ಲ, ರುಚಿ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ಸೇರಿಸ್ಕೊಳ್ತಾ ಇರ್ತೀವಿ. ಇವಾಗ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಮತ್ತು ಅದನ್ನು ಸಿಮ್ನಲ್ಲಿ ಇಟ್ಕೊಂಡು ಬೇಯೋದಕ್ಕೆ ಬಿಟ್ಕೋತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ತವಾನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ. ತಟ್ಟಾದರೂ ಮಾಡ್ಕೋಬೋದು, ಈ ಥರ ಈ ಚಪಾತಿ ಮಣೆ ಇತ್ತಲ್ವ, ಅಂದರೆ ಈ ರೋಟಿ ಮೇಕರ್, ಅದರಿಂದನೇ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದೇ ಸತಿ ಈ ಥರ ಎಣ್ಣೆನ ಹಾಕ್ಕೊಂಡ್ಬಿಡ್ತು ಅಂತಂದರೆ ಮತ್ತೆ ರೊಟ್ಟಿನ ಸುಟ್ಕೊಳ್ಳೋವಾಗ ಏನು ಎಣ್ಣೆ ಅವಶ್ಯಕತೆ ಇರೋದಿಲ್ಲ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇದೇ ಎಣ್ಣೆಲೇ ಸಾಕಾಗುತ್ತೆ. ಆದರೆ ಸ್ವಲ್ಪ ಬೇಕಾಗುತ್ತೆ ಎಣ್ಣೆ, ಹಾಗಾಗಿ ಇದಕ್ಕೂ ಕೂಡ, ಅಂದರೆ ರೋಟಿ ಮೇಕರ್ ಮಾಡೋದಕ್ಕೂ ಕೂಡ ಎಣ್ಣೆನ ಹಚ್ಕೊಂಡಿರ್ತೀವಿ. ಬೇಯಿಸ್ಕೊಳ್ಳೋವಾಗ್ಲೂ ಕೂಡ ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸ್ಕೊತೀನಿ.
ಕೂಡ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಇದೊಂದು ಗ್ಲಾಸ್ ಬೌಲ್ನ ತೊಗೊಂಡಿದ್ದೆ, ಟ್ರೇ ಥರ ತುಂಬ ಚೆನ್ನಾಗಿದೆ. ಏನಾದರೂ ರೆಸಿಪಿ ಮಾಡಿದಾಗ ಶೂಟ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ತೊಗೊಂಡಿದ್ದೀನಿ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು, ಬಟ್ ಈ ಥರದಕ್ಕೆಲ್ಲ ಅಷ್ಟೇ ಇರುತ್ತೆ. ಇದ್ರ ಲಿಂಕ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಹಾಗೆ ಕೆಲವೊಂದಷ್ಟು ಕುರ್ತಾಗಳನ್ನ ತರಿಸ್ಕೊಂಡಿದ್ದೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ. ಯಾರಿಗಾದರೂ ಇಷ್ಟ ಆದರೆ ತೊಗೋಬೋದಲ್ವಾ ಅಂತ ಒಂದು 10 ಕುರ್ತಾನ ತರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಪ್ಯಾಂಟ್ ಸಹ ತರಿಸ್ಕೊಂಡಿದ್ದೆ, ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ಈ ಸಿಂಪಲ್ ಕುರ್ತಾಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಇದು ತುಂಬ ಸಿಂಪಲ್ ಕುರ್ತಾಗಳು, ಡೈಲಿ ಯೂಸ್ಗೆ ಇಲ್ಲ ಅಂತಂದರೆ ಏನಾದ್ರೂ ಸಿಂಪಲ್ಲಾಗಿ ಹೊರಗಡೆಗೆ ಹೋಗಬೇಕು ಅಂದಾಗ ಬೇಕಾಗುತ್ತೆ ಅಂತ ತರಿಸ್ಕೊಂಡಿದ್ದೆ. ನನಗೆ ಬಟ್ಟೆ ಹುಚ್ಚು ಎಷ್ಟು ಅಂತಂದರೆ ಹಾಕ್ಕೊಳ್ದೇ ಇರೋ ಬಟ್ಟೆಗಳು ಬಹಳಷ್ಟು ಇದ್ದಾವೆ, ಆದರೂ ಕೂಡ ಬಟ್ಟೆಗಳನ್ನ ತರಿಸ್ಕೊತಾ ಇರ್ತೀನಿ. ಇವರಂತೂ ಹೆಂಗೆ ಹೇಳ್ತಾರೆ ಅಂದರೆ ಟ್ಯಾಗ್ ತೆಗ್ದಿಲ್ದೇ ಇರೋ ಬಟ್ಟೆಗಳನ್ನೆಲ್ಲ ತೋರಿಸು ಮತ್ತು ವಾಪಸ್ ಮಾಡಿಬಿಡೋಣ ಅಂತ. ಏಕೆಂದರೆ ಸುಮ್ಮನೆ ತೆಗೆದಿಟ್ಕೊಳ್ಳೋದು ಹಾಕ್ಕೊಳ್ಳಲ್ಲ. ನನಗೆ ತುಂಬ ಇಷ್ಟ ಬಟ್ಟೆಗಳು ತೊಗೊಳ್ಳೋದು ಅಂದರೆ ಸುಮ್ಮನೆ ತೆಗೆದಿಟ್ಕೊಳ್ಳೋದು. ಇದನ್ನೆಲ್ಲ ತೊಗೊಂಡು ಆಲ್ಮೋಸ್ಟ್ 2 ಮಂತ್ಸ್ ಆಗಿರಬೇಕು, ಆದರೆ ಒಂದು ಸರಿನೂ ಕೂಡ ಹಾಕ್ಕೊಂಡಿಲ್ಲ. ಟ್ಯಾಗ್ ಎಲ್ಲ ಹಾಗೆ ಇದೆ, ಬಟ್ ಹಾಕ್ಕೊಳ್ಳೋದೇ ಇಲ್ಲ. ತೆಗೆದಿಟ್ಕೊಳ್ಳೋದು ಹಾಕ್ಕೊಳ್ಳಲ್ಲ, ಈ ಥರ ಮಾಡ್ತಾ ಇರ್ತೀನಿ. ಅದಕ್ಕೆ ಅವರು ನೀನು ಎಷ್ಟು ಬಟ್ಟೆ ಹಾಕ್ಕೋತೀಯಾ ಅಷ್ಟು ತೊಗೋ, ನೀನು ಎಷ್ಟಾದರೂ ತೊಗೋ ಬಟ್ಟೆನ, ಅಂದರೆ ಆ ಬಟ್ಟೆನೆಲ್ಲ ಹಾಕ್ಕೋಬೇಕು, ಸುಮ್ಮನೆ ಹಾಕ್ಕೊಳ್ತೆ ವಾರ್ಡ್ರೋಬಲ್ಲಿ ಇಡೋದಲ್ಲ ಅಂತ ಹೇಳ್ತಿರ್ತಾರೆ. ನನಗೆ ಹೆವಿ ವರ್ಕ್ ಇರುವಂಥದ್ದು ಮತ್ತು ತುಂಬ ಸೆಕೆ ಆಗುವಂಥದ್ದು ಈ ಥರ ಫ್ಯಾಬ್ರಿಕ್ಗಳಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಈ ಸೀಕ್ವೆನ್ಸ್ ಇರೋ ವರ್ಕ್ ಇರುವಂಥ ಬಟ್ಟೆಗಳು ಕೂಡ ಇಷ್ಟ ಆಗೋದಿಲ್ಲ, ಯಾಕೆಂದರೆ ಚುಚ್ಚಿದಂಗೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ತುಂಬ ಸಿಂಪಲಾಗಿರುವಂಥದ್ದು ಹಾಗೆ ಸಾಫ್ಟ್ ಮೆಟೀರಿಯಲ್ ಬಟ್ಟೆಗಳನ್ನೇ ತೊಗೊತೀನಿ ನಾನು. ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ, ಯಾರಾದರೂ ಈ ಥರ ಇಷ್ಟಪಡೋರಿತ್ತು ಅಂತಂದರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ. ಹಾಗೆಯೇ ನಾನು ತುಂಬ ಕಾಸ್ಟ್ಲಿ ಬಟ್ಟೆಗಳು ಕೂಡ ತೊಗೊಳ್ಳೋದಿಲ್ಲ, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ತೊಗೊಳ್ಳೋದು. ಅದು ಕೂಡ ಆಫರ್ ಏನಾದರೂ ಇದ್ದಾಗ. ಮಿಂಟ್ರಾದಲ್ಲಿ ಜಾಸ್ತಿ ಆಫರ್ ಕೊಡ್ತಾ ಇರ್ತಾರೆ, ಹಾಗೆ ಅಜಿಯೋದಲ್ಲೂ ಕೂಡ ಆಫರ್ ಜಾಸ್ತಿ ಹೋಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ತೊಗೊಳ್ಳೋದು ತುಂಬ ಕಡಿಮೆ. ಏನಾದ್ರೂ ತುಂಬ ಇಷ್ಟ ಆಗೋಯ್ತು, ಏನಾದ್ರೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಾಗ ಇಲ್ಲ ಯಾರಾದರೂ ಹಾಕ್ಕೊಂಡಿರೋ ನೋಡಿರ್ತೀವಿ, ಇಲ್ಲಾಂದರೆ ಯಾವುದಾದ್ರೂ ಸೆಲೆಬ್ರಿಟಿಗಳು ಹಾಕ್ಕೊಂಡಿರ್ತಾರಲ್ವ, ಅದನ್ನು ನೋಡಿದಾಗ ನಾನು ಕಸ್ಟಮೈಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ. ಅಂದರೆ ಅದೇ ಥರ ಫ್ಯಾಬ್ರಿಕ್ ಏನಾದರೂ ಸಿಕ್ಕಿ ಇಲ್ಲ ಸ್ಯಾರಿ ಏನಾದ್ರೂ ಸಿಕ್ಕಿದ್ರೆ ಅದನ್ನು ಕಸ್ಟಮೈಸ್ ಮಾಡ್ಕೊಳ್ಳೋದಕ್ಕೆ ನೋಡ್ಕೋತೀನಿ. ಇನ್ ಕೇಸ್ ಇಲ್ಲ ಅಂತಂದಾಗ ಏನಾದ್ರೂ ಲಿಂಕ್ ಏನಾದರೂ ಸಿಕ್ಕಿದಾಗ ನೋಡ್ತೀನಿ, ಇಷ್ಟ ಆಯಿತು ಅಂದರೆ ತೊಗೊಳ್ಳೋದು, ಇಲ್ಲಾಂದರೆ ಸುಮ್ಮನೆ ಎಲ್ಲ ತೊಗೊಳ್ಳೋದಿಲ್ಲ. ನನಗೇನು ಇಷ್ಟ ಆಗಿರುತ್ತೆ ಅದನ್ನೆಲ್ಲ ವಿಶ್ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಆಫರ್ ಏನಾದರೂ ಹೋಗ್ತಾ ಇತ್ತು ಅಂದಾಗ ಆ ಟೈಮ್ನಲ್ಲಿ ತೊಗೊಳ್ಳೋದು. ಆಫರಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ. ಈ ಬಟ್ಟೆ ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಮೆಟೀರಿಯಲ್ ಅಂದರೆ ಪ್ಯೂರ್ ಕಾಟನ್, ಅದ್ರ ಮೇಲೆ ಒಂಥರ ಪಕ್ಷಿ ಥರ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸಮ್ಮರ್ಗಂತೂ ಹೇಳಿ ಮಾಡಿಸ್ತಾಗಿದೆ. ನಾನು ಎಷ್ಟೇ ಬಟ್ಟೆ ತೊಗೊಳ್ಳಿ ಅದರಲ್ಲಂತೂ ಒಂದು ಬ್ಲ್ಯಾಕ್ ಕಲರ್ ಇದ್ದೇ ಇರುತ್ತೆ. ಎಷ್ಟು ಬ್ಲ್ಯಾಕ್ ಕಲರ್ ಡ್ರೆಸ್ಸಸ್ ಇದೆ ಅಂತಂದರೆ ಇವರಂತೂ ನಿನ್ನ ಬಟ್ಟೆನೂ ಒಂದೇ ಥರ ಕಾಣಿಸ್ತಾ ಇದೆ, ಈ ಕುರ್ತಾ ಕೂಡ ಒಂದೇ ಥರ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳ್ತಾಯಿದ್ರು. ಪ್ರತಿ ಸಾರಿ ನಾನು ಯಾವುದಾದ್ರೂ ಒಂದು ಜೀನ್ಸ್ ಮೇಲೆ ಹಾಕ್ಕೊಳ್ಳೋ ಟಾಪ್ಗಳನ್ನ ತೊಗೊಂಡ್ರೂ ಕೂಡ ಏನೇ ತೊಗೊಂಡ್ರು ಒಂದು ಬ್ಲ್ಯಾಕ್ ಕಲರ್ ಅಂತೂ ಇದ್ದೇ ಇರುತ್ತೆ. ಆ ಥರ ಇದರಲ್ಲಿ ಒಂಥರ ಕಾಲರ್ ನೆಕ್ ಬಂದಿದೆ, ಹಾಗೆ ಸ್ವಲ್ಪ ರೆಡ್ ಕಲರಲ್ಲಿ ಎಂಬ್ರಾಯ್ಡ್ರಿ ಥರ ಮಾಡಿದ್ದಾರೆ, ಜಸ್ಟ್ ಸ್ಟಿಚಸ್ ಥರ ಇದೆ ಅಷ್ಟೇ. ಹಾಗೆ ಪುಟಾಣಿ ಕಾಯಿನ್ ಥರ ಕೂಡ ಇದೆ. ಹಾಗೆ ಇದು ಸ್ವಲ್ಪ ಹೈ ಮತ್ತು ಲೋ ಬರುತ್ತಲ್ವ, ಆ ಥರ ಫ್ರಂಟಲ್ಲಿ ಸ್ವಲ್ಪ ಲೋ ಇದೆ, ಹಾಗೆಯೇ ಬ್ಯಾಕಲ್ಲಿ ಸ್ವಲ್ಪ ಹೈ ಇದೆ, ಅಂದರೆ ಉದ್ದ ಇದೆ ಮತ್ತು ತುಂಡ, ಫ್ರಂಟ್ ತುಂಡ ಇದೆ, ಹಿಂದೆ ಸ್ವಲ್ಪ ಉದ್ದ ಇದೆ, ಆ ಥರ. ಹಾಗೆಯೇ ಇನ್ನೊಂದು ಇದು ಟೋಟಲ್ ನಾನು 10 ಕುರ್ತಾಗಳನ್ನ ತೊಗೊಂಡಿದ್ದೀನಿ. ಅದರಲ್ಲಿ 2 ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಟ್ರಯಲ್ ಮಾಡಿ ಹಾಗೇ ಇಟ್ಬಿಟ್ಟಿದ್ದೆ ನಾನು. ಅದನ್ನೆಲ್ಲ ಇವಾಗ ಮಡಿಸಿ ಎತ್ತಿಟ್ಟಿದ್ದೀನಿ. ಅದು ನಾನು ಇನ್ನು ಕಾಟನ್ ಕುರ್ತಾ ತೋರಿಸಿದೆ, ಅದು ಬ್ಯಾಕ್ ಸೈಡಲ್ಲಿ ಬಟನ್ ಥರ ಕೊಟ್ಟಿದ್ದಾರೆ, ಹಾಗೆ ಸ್ಲೀವ್ಲೆಸ್ ಇದೆ ಮತ್ತು ಆಲ್ಟರ್ನೆಕ್ ಫುಲ್ ಹೈ ನೆಕ್ ಇದೆ, ತುಂಬ ಚೆನ್ನಾಗಿರುತ್ತೆ. ಈ ಸಮ್ಮರಲ್ಲಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಹೈ ನೆಕ್ ಇದ್ರೂ ಕೂಡ ತುಂಬ ಸೆಕೆ ಅಂತ ಅನಿಸೋದಿಲ್ಲ. ಹಾಗೆ ನೆಕ್ಸ್ಟ್ ಕುರ್ತಾ ಇದು ಕೂಡ ಡೈಲಿ ವೇರ್ಗೆ ಅಥವಾ ಸಿಂಪಲಾಗಿ ಏನಾದ್ರೂ ಹೊರಗಡೆಗೆ ಹೋದಾಗ ಬೇಕಾಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲದರಲ್ಲೂ ಪಾಕೆಟ್ ಇದೆ, ಒಂದು 2-3 ಪಾಕೆಟ್ ಇಲ್ಲ ಅಷ್ಟೇ, ಎಲ್ಲದರಲ್ಲೂ ಪಾಕೆಟ್ ಇದೆ. ತುಂಬ ಕನ್ವೀನಿಯೆಂಟ್ ಇದು. ಸಿಂಪಲಾಗಿ ಹೀಗೆ ಏನಾದರೂ ಹೊರಗಡೆ ಹೋದಾಗ ಮೊಬೈಲೆಲ್ಲ ಇಟ್ಕೊಳ್ಳೋದಕ್ಕೆ ಇಲ್ಲಾಂದರೆ ಕ್ಯಾಶ್ ಏನಾದರೂ ಕ್ಯಾರಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಇದು ಆಲ್ಮೋಸ್ಟ್ ಎಲ್ಲ ಕುರ್ತಾಗಳು ಕೂಡ ಕಾಟನ್ ಮಿಕ್ಸ್ಡ್ ಇರೋವಂಥದ್ದೇ, ಕೆಲವೊಂದು ಪ್ಯೂರ್ ಕಾಟನ್ ಇದೆ, ಇನ್ನೊಂದು ಮಿಕ್ಸ್ ಇರೋವಂಥದ್ದು ಈ ಥರ. ನೆಕ್ಸ್ಟ್ ಬಂದು ಈ ಕುರ್ತಾ ಲೈಟ್ ಪಿಂಕ್ ಕಲರ್ ಮತ್ತು ಪೀಚ್ ಎರಡು ಮಿಕ್ಸ್ ಇರೋವಂಥದ್ದು. ವಿಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆ, ಸ್ವಲ್ಪ ಲೈಟಾಗೇ ಇದೆ ಇದು, ಮತ್ತು ವೈಟ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಪಾಕೆಟ್ ಇಲ್ಲ, ಹಾಗೆ ಒಂಥರ ಎಲ್ಬೋ ಸ್ಲೀವ್ ಬರುತ್ತಲ್ವ ಆ ಥರ ಇರೋದು. ಆಲ್ಮೋಸ್ಟ್ ಎಲ್ಲ ಸ್ಲಿಟ್ ಕುರ್ತಾಗಳನ್ನೇ ತೊಗೊಂಡಿದ್ದೀನಿ.
ಒಂದು ಮಾತ್ರ ಏನೋ ಫುಲ್ಲು ಕ್ಲೋಸ್ಡ್ ಬರುತ್ತಲ್ವ ಆ ಥರ ತೊಗೊಂಡಿರೋದಷ್ಟೇ. ಹಾಗೆ ಫ್ರಂಟಲ್ಲಿ 3 ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಕುರ್ತಾ ಇದು ವೆರಿ ಸಿಂಪಲ್ ಅಂದರೆ ವೆರಿ ಸಿಂಪಲ್. ಇದರಲ್ಲಿ ನಾನು ಎಷ್ಟು ಸಣ್ಣ ಕಾಣಿಸ್ತೀನಿ ಅಂತಂದರೆ ನಾನು ಇಷ್ಟು ಸಣ್ಣ ಇದ್ದೀನ ಅಂತ ಅನಿಸ್ಬಿಟ್ಟಿತ್ತು ಈ ಕುರ್ತಾನ ಟ್ರೈ ಮಾಡಿದಾಗ. ಅಷ್ಟು ಸಣ್ಣ ಕಾಣಿಸ್ತಾ ಇದೆ, ಯಾಕಂದರೆ ಅಷ್ಟು ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಲೂಸ್ ಇಲ್ಲ, ಸ್ವಲ್ಪ ಕೂಡ ಟೈಟ್ ಇಲ್ಲ, ಅಷ್ಟು ಫಿಟ್ಟಿಂಗಾಗಿ ಕುತ್ಕೊಳ್ಳುತ್ತೆ ಈ ಕುರ್ತಾ. ಅಂದರೆ ವೆರಿ ಸಿಂಪಲ್ ಕುರ್ತಾ ಇದು ಕೂಡ. ಹಾಗೆ ನೆಕ್ಸ್ಟ್ ಕುರ್ತಾ ಬಂದು ಇದು ಆಲ್ಮೋಸ್ಟ್ ಎಲ್ಲ ಒಂದೇ ಬ್ರ್ಯಾಂಡಲ್ಲೇ ತೊಗೊಂಡಿರೋದು, ಒಂದೇನೋ ಬೇರೆ ಬ್ರ್ಯಾಂಡ್ ಇದೆ ಅಷ್ಟೇ, ಇನ್ನೆಲ್ಲ ಒಂದೇ ಬ್ರ್ಯಾಂಡ್ ಬಟ್ಟೆನೇ ತೊಗೊಂಡಿದ್ದೀನಿ. ಎಲ್ಲ ಸೂಪರ್ ಸಾಫ್ಟ್ ಆಗಿರೋ ಅಂಥದ್ದು. ನೆಕ್ಸ್ಟ್ ಬಂದು ಈ ಕುರ್ತಾ ಇದು ನೋಡ್ತಿರ್ಬೋದು, ಇದು ಕೂಡ ಎಲ್ಬೋ ಸ್ಲೀವ್ ಬರುತ್ತೆ. ಹಾಗೆ ಕಾಲರ್ ನೆಕ್ ಏನೋ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ಇಲ್ಲ, ಅದು ಫುಲ್ ಓಪನ್ ಬೋಟ್ ನೆಕ್ ಥರ ಬರುತ್ತಲ್ವ ಆ ಥರ ಇದೆ. ಇದು ಕೂಡ ಸ್ಲಿಟ್ ಬರುತ್ತೆ, ಇದರಲ್ಲೂ ಕೂಡ ಪಾಕೆಟ್ ಇಲ್ಲ. 3 ಬಟನ್ಸ್ ಕೊಟ್ಟಿದ್ದಾರೆ ಡಿಸೈನ್ಗೋಸ್ಕರ ಅಂತ ಅಷ್ಟೇ. ಇದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮಗೆ ಇದಕ್ಕೆಲ್ಲ ಪ್ರೈಸ್ ಜಾಸ್ತಿ ಆಯಿತು ಅಂತಂದರೆ ಏನದು ವಿಶ್ ಲಿಸ್ಟ್ ಮಾಡಿ ಇಟ್ಕೊಂಡಿರಿ, ಆಫರ್ ಏನಾದರೂ ಹೋಗ್ತಾಯಿತ್ತು ಅಂದಾಗ ನೀವು ಟ್ರೈ ಮಾಡ್ಬೋದು. ನಾನು ತೊಗೊಂಡಿದ್ದ ಕುರ್ತಾದಲ್ಲಿ ಇದು ನನ್ನ ಫೇವ್ರೇಟ್ ಕುರ್ತಾ. ತುಂಬ ಚೆನ್ನಾಗಿದೆ, ಬಟ್ಟೆ ಅಂತೂ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಇದ್ರ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ಅಂದರೆ ಈ ಸ್ಲೀವ್ ಹತ್ರ ಸ್ವಲ್ಪ ಎಲ್ಬೋ ಸ್ಲೀವ್ ಬರುತ್ತೆ, ಎಲ್ಬೋಗಿಂತ ಸ್ವಲ್ಪ ಕೆಳಗಡೆಗೆ ಬರುತ್ತೆ, ಅಲ್ಲಿ ಸ್ವಲ್ಪ ಫ್ರಿಲ್ಸ್ ಕೊಟ್ಟು ಬಟನ್ ಕೊಟ್ಟಿದ್ದಾರೆ, ಈಸಿಯಾಗಿ ಓಪನ್ ಮಾಡ್ಬೋದು. ಹಾಗೆ 2 ಸ್ಲೀವ್ ಕೂಡ ಅದೇ ಥರನೇ ಇದೆ. ಹಾಗೆ ಕಾಲರ್ ನೆಕ್ ಬರುತ್ತೆ, ಆಲ್ಟರ್ ನೆಕ್ ಥರ ಬರುತ್ತಲ್ವ ಆ ಥರ. ಹಾಗೆ ಹಿಂದೇನು ಕೂಡ ಸ್ವಲ್ಪ ಫ್ರಿಲ್ ಕೊಟ್ಟಿದ್ದಾರೆ, ಅಂದರೆ ಡಿಸೈನೇ ಬೇರೆ ಥರ ಇದೆ. ನೀವು ಇದನ್ನು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿದೆ ಈ ಕುರ್ತಾ ಕೂಡ. ಇದೇ ಥರ ಇನ್ನೊಂದು ಕುರ್ತಾ ಕೆಳಗಡೆ ಇಟ್ಟಿದ್ದೀನಲ್ವ, ಇನ್ನೊಂದು ಮೆಹಂದಿ ಕಲರ್, ಆ ಕುರ್ತಾ ಕೂಡ ಸೇಮ್ ಪ್ಯಾಟ್ರನಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಹಿಂದಗಡೆ ಈ ಥರ ಫ್ರಿಲ್ ಬರುತ್ತೆ. ಇದು ಬಾಡಿ ಫಿಟ್ ಅಂತ ಏನೂ ಬರೋದಿಲ್ಲ, ಸ್ವಲ್ಪ ಲೂಸಾಗೇ ಇರುತ್ತೆ. ಈ ಸಮ್ಮರಲ್ಲಂತೂ ಪರ್ಫೆಕ್ಟಾಗಿರುತ್ತೆ. ಇವಾಗಂತೂ ಜೀನ್ಸ್ ಅದು ಇದು ಮತ್ತು ಬ್ಲ್ಯಾಕ್ ಕಲರ್ ಮತ್ತು ಬಾಡಿ ಫಿಟ್ಟಿಂಗ್ ಡ್ರೆಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ, ಈ ಥರ ಲೂಸ್ ಆಗೇ ಇರಬೇಕು ಡ್ರೆಸ್ಗಳು. ಹಾಗೆ ಇದರಲ್ಲೂ ಕೂಡ ಪಾಕೆಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಪಾಕೆಟ್ ಇಲ್ಲ ಅಂತ ಅನಿಸುತ್ತೆ, ಇಲ್ಲ ಪಾಕೆಟ್ ಇದೆ ಇದಕ್ಕೂ ಕೂಡ. ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಪಾಕೆಟ್ ಇದೆ. ನನಗೆ ಪಾಕೆಟ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ಕುರ್ತಾಗಳಲ್ಲಿ. ಪ್ಯಾಂಟಲ್ಲೂ ಕೂಡ ಪಾಕೆಟ್ ಇರಬೇಕು. ಇವಾಗ ಸಿಂಪಲಾಗಿ ಪರ್ಸ್ ಎಲ್ಲ ತೊಗೊಂಡೋಗೋದಿಲ್ಲ ಅಂತಂದರೆ ಆರಾಮಾಗಿ ಫೋನ್ನ ಕ್ಯಾರಿ ಮಾಡ್ಬೋದು ಅಂತ. ಇವಾಗ ಏನಿಟ್ಟೆ ಅದೇ ಥರ ಸೇಮ್ ಪ್ಯಾಟ್ರನ್ ಇದು, ಕಲರ್ ಮಾತ್ರ ಚೇಂಜ್ ಮತ್ತು ಡಿಸೈನ್ ಮತ್ತು ಪ್ರಿಂಟ್ ಕೂಡ ಚೇಂಜ್ ಇದೆ ಅಷ್ಟೇ. ಆಲ್ಮೋಸ್ಟ್ ಸೇಮ್ ಪ್ಯಾಟ್ರನಲ್ಲೇ ಬರುತ್ತೆ. ಇದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಕೆಲವೊಂದು ಔಟ್ ಆಫ್ ಸ್ಟಾಕ್ ಇರುತ್ತೆ ಅಂತ ಅನ್ಕೋತೀನಿ, ಕೆಲವೊಂದು ಸ್ಟಾಕ್ ಇರ್ಬೋದು, ಇಲ್ಲಾಂದರೆ ಇಲ್ಲದೇನೂ ಕೂಡ ಇರ್ಬೋದು. ಚೆಕ್ ಮಾಡಿ ನೋಡಿ, ನಿಮ್ಗೇನಾದರೂ ಇಷ್ಟ ಆದರೆ ತೊಗೋಬೋದು. ನಾನು ಮೊದಲೇ ಹೇಳಿದಾಗೆ ಈ ಥರ ಬಟ್ಟೆಗಳಾಗಿರ್ಬೋದು, ಯಾವುದೇ ಥರ ಬಟ್ಟೆ ಆಗಿರ್ಬೋದು, ನಾನು ತೋರಿಸ್ತಾ ಇರೋ ಕುರ್ತಾಗಳಾಗಿರ್ಬೋದು, ಇಲ್ಲ ಅಂತಂದರೆ ಯಾರಾದ್ರೂ ಏನಾದರೂ ಲಿಂಕ್ ಶೇರ್ ಮಾಡಿರ್ತಾರಲ್ವ ಆ ಕುರ್ತಾಗಳಾಗಿರ್ಬೋದು, ಏನೇ ತೊಗೊಂಡ್ರೂ ಕೂಡ ಅದನ್ನು ಬೇಕೇ ಬೇಕು ಅನ್ನೋ ತನಕ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅಂದರೆ ಇನ್ನೊಂದು ವೀಕಲ್ಲಿ ಆ ಬಟ್ಟೆ ಬೇಕು ಅನ್ನೋ ಥರ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಅದನ್ನು ವಿಶ್ ಲಿಸ್ಟ್ ಮಾಡಿ ಇಟ್ಕೊಂಡಿರಿ. ಆಫರ್ ಹೋಗ್ತಾ ಇರುತ್ತೆ, ಆ ಟೈಮ್ನಲ್ಲಿ ತೊಗೊಂಡ್ರೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ನಿಮಗೂ ಕೂಡ ಜಾಸ್ತಿ ಅಂತ ಅನಿಸೋದಿಲ್ಲ. ಹಾಗಾಗಿ ಆದಷ್ಟು ಯಾವುದೇ ಪ್ರಾಡಕ್ಟ್ಗಳಾಗಿರ್ಬೋದು ಅಥವಾ ಯಾವುದೇ ಡ್ರೆಸ್ಗಳಾಗಿರ್ಬೋದು ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನು ವಿಶ್ ಲಿಸ್ಟ್ ಮಾಡಿ ಇಟ್ಕೊಂಡಿರಿ, ಆಫರಲ್ಲಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ತುಂಬ ಜಾಸ್ತಿ ದುಡ್ಡು ಕೊಟ್ಟೆಲ್ಲ ತೊಗೊಳೋದಕ್ಕೆ ಹೋಗಬೇಡಿ. ಕೆಲವೊಂದಕ್ಕೆ ಕೊಡ್ಬೋದು ಅಂತ ಅನಿಸುತ್ತೆ ಜಾಸ್ತಿ ದುಡ್ಡು, ಆದರೆ ಕೆಲವೊಂದಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕಂತ ಅನಿಸುತ್ತೆ. ಆ ಥರದನ್ನೆಲ್ಲ ಈ ಥರ ಮಾಡಿಟ್ಕೊಂಡು ಆಫರಲ್ಲಿ ತೊಗೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಕುರ್ತಾ ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮೆಟೀರಿಯಲ್ ಯಾವುದು ಅಂತ ಗೊತ್ತಿಲ್ಲ, ಸ್ವಲ್ಪ ರಫ್ ಅಂತ ಅನಿಸ್ತಾ ಇತ್ತು, ಅಂದರೆ ಸೆಕೆ ಆಗಬಹುದು, ಆದರೆ ಸ್ಲೀವ್ಲೆಸ್ ಇರೋದ್ರಿಂದ ಸ್ವಲ್ಪ ಶೆಕೆ ಏನು ಅನಿಸಲ್ಲ. ಹಾಗೆ ಕಾಲರ್ ನೆಕ್ ಬರುತ್ತೆ ಇದಕ್ಕೆ. ಹಾಗೆ ಇನ್ನೆಲ್ಲ ಕುರ್ತಾಗಳು ಇದೇ ಥರ ಇರುವಂಥದ್ದು. ನೀವು ಕೂಡ ಚೆಕ್ ಮಾಡಿ ನೋಡಿ, ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ತಗೊಳ್ಳಿ. ಲಾಸ್ಟ್ ಟೈಮ್ ಕೂಡ ನಾನು ಕೆಲವೊಂದಷ್ಟು ಅಫೋರ್ಡಬಲ್ ಪ್ರೈಸ್ನಲ್ಲಿ ಕ್ರಾಪ್ ಟಾಪ್ಗಳನ್ನ ಶೇರ್ ಮಾಡಿದ್ದೆ, ಅದು ಕೂಡ ಇದೇ ಬ್ರ್ಯಾಂಡಲ್ಲೇ ತೊಗೊಂಡಿರೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್ನಲ್ಲೂ ಕೂಡ ಸಿಗುತ್ತೆ. ಇದೆಲ್ಲ ನಾನು ತೊಗೊಂಡಿರೋದು ಅಜಿಯೋ ಅಲ್ಲಿ, ಅದ್ರ ಲಿಂಕ್ನ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ ನೋಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.